ನಿನ್ನೆ ಬಜೆಟ್ ಮಂಡನೆಯಾದ ನಂತರ ನಮ್ಮ ರಾಜ್ಯಕ್ಕೆ ಯಾವುದೇ ಪಾಲು ಸಿಕ್ಕಲಿಲ್ಲ ಎಂಬುದನ್ನು ಬಹಳ ಒತ್ತಾಯಪೂರ್ವಕವಾಗಿ ಆಕ್ರೋಶದಲ್ಲಿ ಹೇಳಬೇಕಾಗಿದ್ದ ಡಿ ಕೆ ಸುರೇಶ್ ಅವರು ಬಳಸಿದ ಒಂದು ವಾಕ್ಯ, ಹೀಗೆ ಆದರೆ ನಾವು ಪ್ರತ್ಯೇಕ ರಾಷ್ಟ್ರವನ್ನು ಕೇಳಬೇಕಾದಿತ್ತು ಎಂಬುದು ಇವತ್ತು ವಿಪರೀತವಾಗಿ ಸದನಗಳಲ್ಲಿ ಶಬ್ದವನ್ನು ಮಾಡಿದೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ. ಬೆಂಗಳೂರು ಗ್ರಾಮಾಂತರದ ಸಂಸದರು ಸದನದಲ್ಲಿ ಬೇಷರತ್ ಕ್ಷಮೆ ಕೇಳಬೇಕು ಎಂಬುದು ಬಿಜೆಪಿ ಸದಸ್ಯರ ಪಟ್ಟು. ರಾಜ್ಯಸಭೆಯಲ್ಲಿ ಆ ಸದನದ ನಾಯಕರೂ ಆಗಿರುವ ಪಿಯೂಷ್ ಗೋಯಲ್ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ಕ್ಷಮೆ ಕೇಳಿ ಅಂತಂದರು. ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರಂತೂ ವಿಪರೀತ ಆಕ್ರೋಶ ಆರ್ಭಟದಲ್ಲೇ ಮಾತನಾಡಿದರು. ದೇಶ ಒಡೆಯುವ ಮಾತು ಸರಿಯಲ್ಲ. ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಪಕ್ಷದ ಸಂಸದರು ನೀಡಿರುವ ಹೇಳಿಕೆಯನ್ನು ಖಂಡಿತ ಒಪ್ಪಲ್ಲ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಾವು ಒಗ್ಗಟ್ಟಾಗಿದ್ದೇವೆ. ದೇಶಕ್ಕಾಗಿ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಬಲಿದಾನ ಮಾಡಿದ್ದಾರೆ. ದೇಶ ಒಡೆಯುವ ಬಗ್ಗೆ ಯಾರೇ ಯಾವುದೇ ಪಕ್ಷದವರು ಮಾತನಾಡಿದ್ರು ನಾವು ಸಹಿಸಲ್ಲ ಅಂತಂದರು. ಅದಕ್ಕಿನ್ನೊಂದು ಸೆಂಟೆನ್ಸು, ಐ ಆಮ್ ಆಲ್ಸೋ ಡೈರೆಕ್ಟಿಂಗ್ ಮೈ ಕೊಲೀಗ್, ಮೈ ಪಾರ್ಟಿ ಲೀಡರ್ ಟು ಸೇ, ಅಷ್ಟನ್ನು ಹೇಳು ಅಂತ ಹೇಳ್ತಿದ್ದೀನಿ ಅಂತಿದ್ದಿದ್ದೆ ಇದು ಮುಗಿದೋಗ್ತಿತ್ತೇನೋ. ಮತ್ತೊಂದು ಕಡೆ ಲೋಕಸಭೆಯಲ್ಲಿ ಸಂಸದೀಯ ವ್ಯವಹಾರಗಳ ಮಂತ್ರಿ ಪ್ರಹ್ಲಾದ್ ಜೋಶಿ ನಿಂತುಕೊಂಡ್ರು. ಇದು ಸಂವಿಧಾನಕ್ಕೆ ಮಾಡಿದಂತಹ ಘನಘೋರ ಅಪಮಾನ. ದೇಶ ವಿಭಜಿಸುವ ಪ್ರಯತ್ನವನ್ನು ಕಾಂಗ್ರೆಸ್ ಇನ್ನೂ ಕೈಬಿಟ್ಟಿಲ್ಲ. ಹಾಗಾಗಿ ನೈತಿಕ ಸಮಿತಿ ಮೂಲಕ ತನಿಖೆ ಮಾಡಿಸಿ ಅಂದರೆ ಅದಕ್ಕೆ ಶಶಿ ತರೂರ್ ಕಾಂಗ್ರೆಸ್ ಸದಸ್ಯ ಆಕ್ಷೇಪ ಎತ್ತಿ ಸದನದ ಹೊರಗಡೆ ಆಗಿರುವುದಕ್ಕೆ ನೈತಿಕ ಸಮಿತಿ ತನಿಖೆ ಹೇಗೆ ಮಾಡಿಸ್ತೀರಿ ಅಂತ ಇಟ್ಟರು. ರವಿಶಂಕರ್ ಪ್ರಸಾದ್ ಬಿಜೆಪಿ ಪರವಾಗಿ ಸುದ್ದಿಗೋಷ್ಠಿ ಮಾಡಿ ಅದೆಲ್ಲ ಇರಲಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಏನಂತಾರೆ ಅಂತ ಕೇಳಿದ್ರು. माननीय अध्यक्ष जी, ये कांग्रेस की जो विभाजनकारी सोच है, इतिहास में हमने कांग्रेस का व्यवहार, उनका काम करने की पद्धति और देश को बांटने का काम कांग्रेस ने समय समय पे किया, ये इसका एक और उदाहरण है. मैं डिमांड करता हूं कि कांग्रेस के अध्यक्ष संसद में और पूरे देश के सामने स्पष्टीकरण करें. ये विभाजनकारी सोच कांग्रेस की कदापि भी देश स्वीकार नहीं करेगा. Which is on dividing this country by a member of their own party, sitting member in Lok Sabha on an issue like this. My concern is a major issue of separatist language by a member who is in Lok Sabha of that party. And instead of outright condemning it and saying nothing can be before us when we talk about the integrity and sovereign unity of this country. देश का विभाजन का बात की है, रेवेन्यू और बजट अलोकेशन का झूठा बेस बनाते हुए देश का विभाजन का जो बात उन्होंने जो की है, मैं घोर निंदा करता हूं और खंडन करता हूं. देश का विभाजन लेकर कांग्रेस का ये परंपरा अभी भी बरकरार है. कांग्रेस पार्टी इस विषय में स्पष्टीकरण करना चाहिए, देश से माफी मांगना चाहिए. संविधान का जो आशय का है घोर अपमान किया है. कृपया इस विषय को एथिक्स कमेटी में भेजिए. अगर कोई भी देश को तोड़ने की बात किया, हम कभी सहन नहीं करेंगे, चाहे वो किसी पार्टी का हो. कन्याकुमारी से लेकर कश्मीर तक हम एक है, एक रहेंगे, एक देश रहेंगे. इसीलिए इंदिरा गांधी अपनी जान दी, राजीव गांधी जी जान दिए. अरे ऐसी पार्टी कभी ऐसा देश तोड़ने की बात करती है और देश को अलग बनाने की बात करती है, हम कभी इसको सहन नहीं करेंगे. ಜನೆ ಮಾತಾಡಿದಂತೂ ಸುಳ್ಳಲ್ಲ ಸರ್. ಈಗ ಕ್ಷಮೆ ಕೇಳೋದ್ರಲ್ಲಿ ಏನಾಗ್ಬಿಡುತ್ತೆ ಸರ್? ಅಲ್ಲ, ಕ್ಷಮೆ ಕೇಳು ಅಂತ ಕೇಳಿಸ್ಕೊಳ್ಳೇಬೇಕಾಗಿರಲಿಲ್ಲ. ಸರ್, ಕಾಂಗ್ರೆಸ್ ಪಕ್ಷ ಅಥವಾ ಕೆಲವು ರಾಜಕಾರಣಿಗಳು ಉತ್ತರ ಮತ್ತು ದಕ್ಷಿಣ ಎರಡೂ ಕಡೆಯಿಂದ ಒಂದು ರೀತಿ ಈ ದಕ್ಷಿಣ ಮತ್ತು ಉತ್ತರದ ಮಧ್ಯೆ ಏನಾದರೂ ಒಂದು ಲೈಟಾಗಿ ಈ ನಮ್ಮ ಭಾಷೆಯಲ್ಲಿ ಹುಡುಗರುಗಳು ಬಳಸ್ತಾರೆ, ಫಿಟ್ಟಿಂಗ್ ಇಟ್ಬಿಡ್ಬೇಕು ಅಂತ, ಹಂಗಿಡಕ್ಕೆ ಟ್ರೈ ಮಾಡ್ತಿರೋಂಗಿದೆ. ಇದು ದೀರ್ಘಕಾಲದಿಂದ ನಡೀತಾನೂ ಇದೆ, ಅದಕ್ಕೆ ನಾನು ಇಲ್ಲ ಅಂತ ಹೇಳಲ್ಲ. ಹಿಂದಿನ ಕಾಲದಲ್ಲಿ ಬಿಜೆಪಿಯನ್ನು ಉತ್ತರ ಭಾರತದ ಪಕ್ಷವೆಂದು ಬಣ್ಣಿಸುವುದು ಎಲ್ಲ ಒಂದು ನಡೀತಾ ಇರುತ್ತೆ. ಅದು ದಟ್ಸ್ ಓಕೆ, ಅದೇ ನಾವು ಮಾಡ್ಕೋತಾ ಇರ್ತೀವಿ. ಈಗ ನಿನ್ನೆ ಡಿ ಕೆ ಸುರೇಶ್, ಪ್ಲೀಸ್ ಕ್ಲಾರಿಫೈ, ನೀವು ಡಿಲ್ಲಿಲಿ ಕೂತ್ಕೊಂಡಿರಬೇಕು ಅಥವಾ ವಾಪಸ್ ಬಂದಿದ್ದೀರೋ ಬೆಂಗಳೂರಿಗೆ ನನಗೆ ಗೊತ್ತಿಲ್ಲ.
ಈ ಅನುದಾನದ ವಿಚಾರವನ್ನು ರಾಜಕೀಯದ ವಿಚಾರವಾಗಿ ನಾವು ಹೋರಾಟಕ್ಕೆ ಎತ್ತಿಕೊಳ್ಳಲು ವೇದಿಕೆಯ ರೂಪದಲ್ಲಿ ಬಳಸಿಕೊಳ್ಳುತ್ತಿದ್ದೇವೆ ಅನ್ನುವುದು ನಿಮ್ಮ ನಿಲುವಾದರೆ ಫೇರ್ ಎನಫ್, ಅದನ್ನು ಮಾಡ್ಕೊಳ್ಳಿ ಬೇಕಾರೆ, ಓಕೆ, ಅದು ತಪ್ಪಲ್ಲ, ಅವಕಾಶ ನನಗೆ ಇದೆ. ಬೇಜಾರಿಲ್ಲ, ಏನಾದ್ರು ಮಾಡ್ಕೊಳ್ಳಿ. ನೀವು ಇದ್ದರೆ ಕ್ಷಮೆ ಕೇಳಬೇಡಿ, ಕೇಳಬಾರ್ದು ಸರ್. ಕೇಳಬೇಡಿ. ಯಾಕೆ ಕೇಳಿಬಿಟ್ಟರೆ ರಾಜಕೀಯದ ಅಜೆಂಡಾ ಅಪ್ಸೆಟ್ ಆಗತ್ತೆ ಅದರಿಂದ. ಅವ್ರು ಮಾಡಿ ತಪ್ಪು ಅನ್ನೋದು ಅಥವಾ ಕರ್ನಾಟಕಕ್ಕಾಗಿರುವ ಅನ್ಯಾಯಕ್ಕೆ ನೈಜವಾಗಿ ಐ ಫೆಲ್ಟ್ ಸಾರಿ, ನನಗೆ ಬೇಜಾರಾಗೋಯ್ತು ನಮ್ಮ ರಾಜ್ಯದ ಪರಿಸ್ಥಿತಿ ವಿಚಾರದಲ್ಲಿ, ಹಾಗಾಗಿ ನಾನು ಬೇಸರದಿಂದ ಇದನ್ನು ಹೇಳಿಬಿಟ್ಟಿದ್ದೀನಿ ಹೊರತು ಇನ್ನೇನು ಅಲ್ಲ ಈ ದೇಶದ ವಿಚಾರದಲ್ಲಿ ಅದು ಅನ್ನೋದೇ. ಆದರೆ ಹೌದು, ಆ ವಾಕ್ಯ ನಾನು ಬಳಸಬಾರದಿತ್ತು ಅನ್ನೋ ಕ್ಷಮೆ ಕೇಳಿ. ಅದನ್ನು ವಿತ್ಡ್ರಾ ಮಾಡ್ಕೋತೀನಿ. ಈ ಆಯ್ಕೆ ನಿಮ್ಮ ಮನಸ್ಸಿನೊಳಗಡೆ ಏನಿದೆ ಎನ್ನುವುದು ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ರಾಜಕೀಯವಾದರೆ ಕೇಳಬೇಡಿ, ಯಾಕಂದರೆ ನೀವು ರಾಜಕೀಯವಾಗಿ ಫೈಟ್ ಮಾಡ್ಕೋಬೇಕು, ಅದನ್ನು ಬಳಸ್ಕೋಬೇಕು ನೀವು. ಸೋತಂತ ಅದೇ ದುಷ್ಟ ಕೆಟ್ಟ ರಾಜಕಾರಣದ ತಳಹದಿ ಅದು ಎಲ್ಲ ಪಕ್ಷಗಳಿಗೆ. ಹಾಗಾಗಿ ಅದು ಹಾಗಾಗಿದ್ರೆ ಮುಂದುವರಿಸಿ, ಎದುರಿಸಿ, ಜನ ಏನು ತೀರ್ಮಾನ ಮಾಡ್ತಾರೋ ಮಾಡಿಕೊಳ್ಳಿ, ಅದು ಜನರಿಗೆ ಬಿಡಬೇಕು. ಎಕ್ಸಾಕ್ಟ್ಲಿ. ಇಲ್ಲ ಹೀಗಿದು ಅಂತಂದರೆ ಸಾರಿ, ನಾನು ಆ ವಾಕ್ಯನ ನನ್ನ ಆಕ್ರೋಶ ಮತ್ತು ಬೇಸರದಲ್ಲಿ ಹೇಳುವಾಗ ಅದನ್ನು ಹೇಳಿಬಿಟ್ಟಿದ್ದೀನಿ, ನನ್ನ ಉದ್ದೇಶ ಅದು ಅಲ್ಲ, ಐ ಆಮ್ ಸಾರಿ ಅಂತಂದರೆ ಓಕೆ. ಅವಾಗ ಎರಡನೇದಕ್ಕೆ ಈ ಆಯ್ಕೆ ಈಗ ಅವ್ರು ತಗೋಬೇಕು. ಹೌದು, ಪಕ್ಷದಲ್ಲಿ ಖರ್ಗೆ ಅವರು ಜನರಲ್ ಸ್ಟೇಟ್ಮೆಂಟ್ ಮಾಡಿದ್ರು. ಆ್ಯಕ್ಚುಲಿ ಖರ್ಗೆ ಜನರಲ್ ಸ್ಟೇಟ್ಮೆಂಟ್ ಮಾಡಿದ್ದು ಡ್ಯಾಮ್ ಗುಡ್ಡೆ, ಅದು ನಾವು ಸಹಿಸಲ್ಲ ಕಾಂಗ್ರೆಸ್ನವ್ರು ಅದನ್ನು. ಅಂದರೆ ಒಂದು ಪಕ್ಷವಾಗಿ ಡಿ ಕೆ ಸುರೇಶ್ ಹೇಳಿಕೆಯಿಂದ ದೂರ ಬಂದ್ಬಿಡ್ತು ಪಕ್ಷ. ಇದು ಪಕ್ಷದ ಸ್ಟ್ಯಾಂಡ್ ಅಲ್ಲ. ಹಾಂ, ಬಟ್ ಇಲ್ಲಿ ಪ್ರಾಬ್ಲಮ್ ಆಗೋದೇನು ಅಂದರೆ ಪಕ್ಷದ ಸ್ಟ್ಯಾಂಡ್ ಈಸ್ ನೋನ್, ಬಟ್ ಪಕ್ಷ ಸ್ಟ್ಯಾಂಡ್ ತಗೊಂಡ ಮೇಲೆ ತನ್ನ ಒಬ್ಬ ನಾಯಕ ತೆಗೆದುಕೊಳ್ಳುವ ನಿರ್ಧಾರಕ್ಕೂ ಅದೇ ಬಾಧ್ಯತೆ. ಅದು ಅವರ ವೈಯಕ್ತಿಕ ಹಂಗೆ ಬರಲ್ಲ, ಈ ವಿಚಾರದಲ್ಲಿ ಹಂಗೆ ಬರಬಾರ್ದು, ಬರಲ್ಲ, ಅದು ಬೇರೆ ವಿಚಾರ. ಹಾಗಾಗಿ ಖರ್ಗೆ ಅವ್ರು ಏನು ಹೇಳಿದ್ದು, ನಾವು ಒಟ್ಟಾಗಿರ್ತೀವಿ, ಇವತ್ತಿಗೂ ಇರ್ತೀವಿ, ನಾಳೆಗೂ ಇರ್ತೀವಿ, ನಾಳಿದ್ಗೂ ಇರ್ತೀವಿ, ಇಂದಿರಾ ಗಾಂಧಿ ರಾಹುಲ್ ಗಾಂಧಿ ಎಲ್ಲ ಹೇಳಿ ನಾನು ಮಾಡ್ತೀವ ಅಂತ ಕೆಲಸ ಇಲ್ಲ. ಬಟ್ ಅದಕ್ಕೊಂದು ಸೆಂಟೆನ್ಸ್ ಇದೆ, ನೋ, ನಾನು ಆ್ಯಸ್ ಎ ಕೊಲೀಗ್, ನನಗೆ ಗೊತ್ತಿರೋ ಒಬ್ಬ ನಾಯಕನಾಗಿ, ನಾನು ಅದೇ ರಾಜ್ಯದಿಂದ ಬಂದಿರೋನಾದ್ದರಿಂದ ನಾನು ಅವ್ರಿಗೆ ಕರೆದು ಹೇಳ್ತೀನಿ ಅಂತ ಅಂದಿದ್ದಿದ್ರೂ ನನ್ನ ಪ್ರಕಾರ ಅದರಲ್ಲಿ ಭಾಳ ದೊಡ್ಡ ಅಪಮಾನ ಏನು ಇರಲಿಲ್ಲ. ಆದರೆ ಡಿ ಕೆ ಸುರೇಶ್ ಇದನ್ನು ನಾನು ಕ್ಷಮೆ ಕೇಳಿಬಿಟ್ಟರೆ ಅಪಮಾನ ಎಂದು ತಲೆ ಬಗ್ಗಿಸಿದಂತಾಯಿತು ಅಂತಲೂ, ಅಥವಾ ನಾನು ಹೀರೋ ಅಂತ ಅನ್ಕೊಳ್ತಿದ್ದು ಪುಸ್ ಆಗಿಬಿಡುತ್ತೇನೋ ಅನ್ನೋ ಭಯವೂ ಇದ್ದರೆ ನಿಮ್ಮ ಹಣೆ ಬರಹ ಈ ವಿಷಯದಲ್ಲ, ಡೌಟೇ. ಪ್ರತ್ಯೇಕ ದಕ್ಷಿಣ ರಾಷ್ಟ್ರದ ಹೇಳಿಕೆ ಕೊಟ್ಟಿರುವಂತಹ ಸಂಸದ ಡಿಕೆ ಸುರೇಶ್ ವಿರುದ್ಧ ಮಂಗಳೂರು 2ನೇ ಜೆಎಂಎಫ್ಸಿ ಕೋರ್ಟ್ಗೆ ಬಿಜೆಪಿ ಮುಖಂಡ ವಿಕಾಸ್ ಪುತ್ತೂರು ಅನ್ನೋರು ದೂರನ್ನು ದಾಖಲು ಮಾಡಿದ್ದಾರೆ. ಫೆಬ್ರವರಿ 7ರಂದು ವಿಚಾರಣೆ ಆಗುತ್ತೆ. ಕೋರ್ಟ್ ಜೊತೆಗೆ ಉತ್ತರ ಪೊಲೀಸ್ ಠಾಣೆ ಮಂಗಳೂರು ಕಮಿಷನರ್ಗೂ ಕೂಡ ದೂರನ್ನು ಕೊಟ್ಟಿದ್ದಾರೆ. ಡಿಕೆ ಸುರೇಶ್ ಹೇಳಿಕೆಗೆ ಜೆಡಿಎಸ್ ಬಿಜೆಪಿ ದೋಸ್ತಿ ನಾಯಕರು ಉಗ್ರವಾಗಿ ಖಂಡಿಸಿದ್ದಾರೆ. ಕಲ್ಲು ಒಡೆಯುವವರನ್ನ ಎಂಪಿ ಮಾಡಿದ್ರೆ ಇನ್ನೇನ್ ಹೇಳ್ತಾರೆ ಅಂತ ಎಚ್ಡಿಕೆ ಹೇಳಿದ್ರೆ, ಬಿಜೆಪಿ ನಾಯಕರು ಇದು ಜಿನ್ನಾ ಸಂಸ್ಕೃತಿ, ದೇಶದ್ರೋಹದ ಹೇಳಿಕೆ, ಮತಕ್ಕಾಗಿ ದೇಶವನ್ನೂ ಮಾರಾಟ ಮಾಡ್ತಾರೆ, ಕಾಂಗ್ರೆಸ್ಸಿಗರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಹೇಳಿದ್ರು. ಇಲ್ಲೆಲ್ಲ ಕಲ್ಲು ಹೊಡ್ಕೊಂಡಿದ್ದಾರನ್ನ ತಗೊಂಡೋಗಿ ನಮ್ಮ ಜನ ಆ ಲೋಕಸಭೆ ಕಳಿಸಿದ್ರೆ ಇನ್ನೇನಾಯ್ತು, ಇಂಥವ್ರನ್ನ ಕಳಿಸಿದ್ರೆ ಇಲ್ಲಿ ಆ ಬಡವ ಜಮೀನೆಲ್ಲ ಲೂಟಿ ಹೊಡೆದು ಸಾಕ್ಷಿ ಗುಡ್ಡೆ ಮಾಡಿ ಇಟ್ಕೊಂಡವ್ರಲ್ಲ ಅಂತ ತಗೊಂಡೋಗ್ಬಿಟ್ಟು ಅಲ್ಲಿ ದೇಶ ಕಟ್ಟುವಂತ ಕಳಿಸಿದ್ರೆ ದೇಶ ಕಟ್ತಾರ, ಅವ್ರ ಸಾಮ್ರಾಜ್ಯ ಕಟ್ಕೋಬೇಕು. ಇವರಿಂದ ನೀವು ಅದರಲ್ಲಿ ನಿರೀಕ್ಷೆ ಮಾಡಕ್ ಸಾಧ್ಯವಾ? ದೇಶವನ್ನೇ ಒಡೆದಿದ್ದ ಪಾರ್ಟಿ ಕಾಂಗ್ರೆಸ್. ಇದು ಜಿನ್ನಾ ಸಂಸ್ಕೃತಿ. ಆ ಜಿನ್ನಾ ಸಂಸ್ಕೃತಿಯನ್ನ ಡಿ ಕೆ ಸುರೇಶ್ ಅವರು ಮುಂದುವರಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಏನೇನು ಅಭಿವೃದ್ಧಿ ಮಾಡಬೇಕು ಅದಷ್ಟನ್ನು ಕೂಡ ಘೋಷಣೆ ಮಾಡಿದ್ದಾರೆ ನಿನ್ನೆ. ನೀವು ಲೋಕಸಭಾ ಸದಸ್ಯ ಕಾಂಗ್ರೆಸ್ಸಿನ ನಾಯಕರು ಪರೋಕ್ಷವಾಗಿ ಸಮರ್ಥಿಸಿಕೊಳ್ತಾ ಇರುವಂತದ್ದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅನ್ನುವಂತ ಕಲ್ಪನೆಗಳು ಬರುವಂತದ್ದೇ ಒಂದು ಅಪರಾಧ. ಇವತ್ತು ನಿಮ್ಮ ರಾಷ್ಟ್ರೀಯ ನಾಯಕರು ಭಾರತ್ ಜೋಡೋ ಅಂತ ಹೇಳ್ತಾರೆ, ರಾಜ್ಯ ನಾಯಕರು ಭಾರತವನ್ನು ವಿಭಜಿಸ್ತಾರೆ ಅಂತಂದ್ರೆ ದೇಶದ ಕ್ಷಮೆಯನ್ನ ಯಾಚಿಸಬೇಕು. ಈ ರೀತಿಯಾದ ಈ ಕಾಂಗ್ರೆಸ್ನವ್ರಿಗೆ ಬುದ್ಧಿ ಭ್ರಮಣೆ ಆಗಿದೆಯಾ ಅಂತ ಅನಿಸ್ತಾ ಇದೆ ನನಗೆ. ಕಾಂಗ್ರೆಸ್ನವ್ರಿಗೆ ಬುದ್ಧಿ ಭ್ರಮಣೆ ಆಗಿದೆಯೋ, ಯಾರಿಗಾಗಿದೆಯೋ, ನಮಗೆ ಆಗೋಗಿದೆಯೋ ಬುದ್ಧಿ ಭ್ರಮಣೆ? ನಿಮ್ಮನ್ನೆಲ್ಲ ಇನ್ನೂ ಓಟು ಎಂಬ ಒಂದು ತೊಟ್ಟಿಲಿನ ಮೂಲಕ ಸಾಕ್ತಾ ಇದ್ದೀವಲ್ಲ ಅಂತ, ತೂಗ್ತಾ ಇದ್ದೀವಲ್ಲ ಅನ್ನೋ ಕಾರಣ ನಮಗೆ ಬುದ್ಧಿ ಭ್ರಮಣೆ ಆಗಿದೆಯೋ ಗೊತ್ತಿಲ್ಲ. ಈಶ್ವರಪ್ಪನವ್ರು ಹೇಳಿದ್ರು ಕರ್ನಾಟಕಕ್ಕೆ ಏನೇನು ಕೊಡಬೇಕು ಅದೆಲ್ಲ ಮಾಡಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಕೊಡಿ, ಲಿಸ್ಟ್ ಕೊಡಿ, ಲಿಸ್ಟ್ ಕೊಡಿ. ಏನೇನು ತಾವು ಗ್ರಹಿಸಿರುವ ಬಜೆಟ್ ಕಾಪಿಯಲ್ಲಿ ಇರುವುದನ್ನು ದಯಮಾಡಿ ಕೊಡ್ರಿ. ಎಲ್ಲ ರಾಜಕಾರಣಿಗಳು ನೀವೆಂತ ಕಚಡ ಆಗೋಗ್ತಾ ಇದ್ದಾರಾ ಬರ್ತಾ ಅಂತಂದರೆ
ಬರೀ ಜನರಲ್ ಸ್ಟೇಟ್ಮೆಂಟ್ಗಳು ಮಾಡ್ತಾ ಇದ್ದೀರಿ ಕೂತ್ಕೊಂಡು. ಒಬ್ಬರು ಸ್ಪೆಸಿಫಿಕ್ ಬರ್ತಾ ಇಲ್ಲ, ಒಬ್ಬರು ಬರಲ್ಲ, ಎಲ್ಲ ಜನರಲ್ ಸ್ಟೇಟ್ಮೆಂಟ್, ಎಲ್ಲ ಕೊಟ್ಟಾಗೋಗಿದೆ, ಡಬಲ್ ಕೊಟ್ಟಾಗೋಯ್ತು, 10 ಟೈಮ್ಸ್ ಕೊಟ್ಟಾಗೋಯ್ತು, ಬರೀ ಉಡಾಪೆಗಳು. ಕೊಡ್ರಿ, ಫಿಗರ್ಸ್ ಕೊಡ್ರಿ, ಯಾವ್ಯಾವುದು ಏನೇನು ಎತ್ತ. ಭಾಳ ಸರಳ ಅದು. ಸುಮ್ಮನೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳು. ಜಿನ್ನಾ ಬರ್ತಾರೆ, ರಾಹುಲ್ ಗಾಂಧಿ ಬರ್ತಾರೆ, ಸೋನಿಯಾ ರಾಜೀವ್ ಗಾಂಧಿ ಬರ್ತಾರೆ, ಇಂದಿರಾ ಗಾಂಧಿ ಬರ್ತಾರೆ, ಅವ್ರ ಕಡೆ ಇವ್ರ ಕಡೆ ಜಿನ್ನಾ ಬರ್ತಾರೆ, ಬರೀ ಇದೇ ಆಗೋಯ್ತು. ಮೂಲ ವಿಷಯ ಬಿಟ್ಬಿಡೋದು, ಯಾವನು ಮಾತಾಡಲ್ಲ. ಬರೇ ಎತ್ತ ಕಡೆಗೆ. ಕಾಂಗ್ರೆಸ್ನವರು ಅಷ್ಟೇ, ಅವ್ರೇನು ಮಾಡಿದ್ದಾರೆ, ಅವರು ಪ್ರೊಟೆಸ್ಟ್ ಮಾಡ್ತಾರೆ. ಫೆಬ್ರವರಿ 7ನೇ ತಾರೀಕು ಈಗ ದೆಹಲಿನಲ್ಲಿ 135 ಶಾಸಕರು +2 ಅಂದರೆ ಅವ್ರು ಇಂಡಿಪೆಂಡೆಂಟ್ಗಳು, ಪ್ಲಸ್ MP ಗಳು, ಪ್ಲಸ್ ರಾಜ್ಯಸಭಾ MP ಗಳು, ಪ್ಲಸ್ MLC ಗಳು ಎಲ್ಲರನ್ನು ಗುಡ್ಡೆ ಹಾಕೊಂಡು ಹೋಗಿದ್ದೆ ಡೆಲ್ಲಿನಲ್ಲಿ ಕೂತ್ಕೊತಾರಂತೆ. ಪಕ್ಷಾತೀತವಾಗಿ ಬೇರೆಯವರು ಬರ್ಬೋದು ಅಂದಿದ್ದಾರೆ ಸರ್. ಏನು ಪುಕಟೆ ಕರೆದ್ಬಿಟ್ಟು ತಕ್ಷಣ ಬಂದು ಬಿಡೋಕ್ಕೆ ಇದೇನು DK ಶಿವಕುಮಾರ್ ಒಬ್ಬರೇ ಬುದ್ಧಿವಂತರು ಈ ಪ್ರಪಂಚಕ್ಕೆ, ಇನ್ನೆಲ್ಲ ಬಕರಾಗಳ. ಪಕ್ಷಾತೀತವಾಗಿ ಬನ್ನಿ ಇಂಥ ಯುದ್ಧ ಕರೆದಾಗ ಯಾಕ್ರಿ ಹೋಗ್ಲಿಲ್ಲ? ಯಾಕೆ ಹೋಗ್ಲಿಲ್ಲ ನೀವು? ಅದು ಬಿಜೆಪಿ ಕಾರ್ಯಕ್ರಮ, ಅದು ಬಿಜೆಪಿ ಕಾರ್ಯಕ್ರಮ. ಇದೇನಿದೆ ಈಗ? ಇದು ಕರ್ನಾಟಕದ ಕಾರ್ಯಕ್ರಮ ಅಂದ್ಬಿಡೋದು. ಹೌದು, ರಾಜ್ಯದ ಹಿತಕ್ಕಾಗಿ. ದೇರ್ ಅಪಿಯರ್ಸ್ ಟು ಬಿ ಕಾಂಗ್ರೆಸ್ ಹಸ್ ಡಿವೈಸ್ಡ್ ಎ ಸ್ಟ್ರಾಟಜಿ, ಪೊಲಿಟಿಕಲಿ ಇದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ. ಇದನ್ನೊಂದು ಅಸ್ತ್ರವಾಗಿ ಯೂಸ್ ಮಾಡಬೇಕು ನಾವು ಅನುದಾನದಲ್ಲಿ, ಅದಿದೆ. ಹಾಗಾಗಿ ನೀವು ಅದಕ್ಕೆ BJP ಅವರು ಬರ್ಬೋದು, ಯಾರು ಬೇಕಾದ್ರು ಬರ್ಬೋದು, ಪಕ್ಷಾತೀತವಾಗಿ ಬಂದ್ಬಿಡ್ತಾರೆ ಎಲ್ಲ. ಸುಮ್ಮನೆ ನಾವೆಲ್ಲ ಈ ಲೂಸಾಗಿ ಹೇಳೋದ್ರಿಂದ ಪ್ರಯೋಜನ ಇಲ್ಲ. ಭಾಳ ನಾವು ಒಬ್ಬರೇ ಬುದ್ಧಿವಂತರು ಅನ್ನೋ ಥರ. ಎಸ್, ಅದೇನು ಹೇಳಿದಾರೆ ನೋಡೋಣ. ಸೊ ಈಗಿರೋಂಥ ಸಂದರ್ಭದಲ್ಲಿ ನಮಗೆ ಅನಿವಾರ್ಯತೆ ಹೋರಾಟ. ಮುಖ್ಯಮಂತ್ರಿಗಳ ಸಮೇತ 136+2 138 ಶಾಸಕರು, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು. ನಾವು ಎಲ್ಲಿ ನಮಗೆ ಪರ್ಮಿಷನ್ ಕೊಡ್ತಾರೋ ಪರ್ಮಿಷನ್ಗೂ ನಾವು ಈಗಾಗಲೇ ಪತ್ರವನ್ನು ಬರೆದಿದ್ದೇನೆ. 7ನೇ ತಾರೀಕು ಬೆಳಗಡೆ ನಾವೆಲ್ಲ ದೆಹಲಿಯಲ್ಲಿ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಬೇಕು. ಎಲ್ಲ ಸಂಸತ್ ಸದಸ್ಯರು ಕೂಡ ನಾನು ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ನೀವು ನಮಗೆ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದೀರಿ. ನಮ್ಮ ತೆರಿಗೆ ರಾಜ್ಯಕ್ಕೆ ನಾನೇನು ಹೇಳಬೇಕು ನೆನ್ನೆನೇ ಹೇಳಿದ್ದೀನಿ. ನೀವು ಅವ್ರ ಹತ್ರ ಮಾತಾಡಿ. ಈಸ್ ಎನ್ MP, ವೈಸ್ MP 3 ಸತಿ ಜನ ಗೆಲ್ಸಿದ್ದಾರೆ. ಅವ್ರಿಗೂ ಸಭೆಯ ಪ್ರಜ್ಞೆ, ವ್ಯವಹಾರ ಪ್ರಜ್ಞೆ, ರಾಜ್ಯದ ಪ್ರಜ್ಞೆ. ಅವರ ಕೇಂದ್ರದ ಬಜೆಟ್ನಲ್ಲೂ ಕೂಡ ಕರ್ನಾಟಕಕ್ಕೆ ಏನೂ ಕೊಟ್ಟಿಲ್ಲ. 7ನೇ ತಾರೀಕಿಗೆ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನಾವು ಬರಗಾಲಕ್ಕೆ NDRFನಿಂದ ಫಂಡ್ ಕೇಳಿ 4,663 ಕೋಟಿ ಕೇಳಿ 4 ತಿಂಗಳಾಯಿತು. 4 ತಿಂಗಳಿಂದ ಇವತ್ತಿನವರೆಗೆ ಒಂದು ಪೈಸೆನೂ ಕೊಟ್ಟಿಲ್ಲ. ಬಹುಶಃ ಕೋಪದಿಂದ ಈ ದೇಶವನ್ನು ಒಗ್ಗೂಡಿಸೋದಕ್ಕೆ ಸಾವಿರಾರು ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ, ನೂರಾರು ವರ್ಷ ಹೋರಾಟ ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರಿಂದ ಹಿಡಿದು ಬಹಳಷ್ಟು ಜನ ದೇಶಕ್ಕೆ ಸ್ವತಂತ್ರ ತರಬೇಕು ಮತ್ತು ದೇಶವನ್ನು ಒಗ್ಗೂಡಿಸಬೇಕು ಅಂತೇಳಿ ಪ್ರಯತ್ನ ಮಾಡಿದರು. ನಾವು ಒಗ್ಗೂಡಿಸುವಂಥ ಮಾತುಗಳನ್ನು ಆಡಬೇಕೇ ವಿನಃ ಒಡೆದು ಆಳುವ ಮಾತುಗಳನ್ನು ನಾವ್ಯಾರೂ ಸರ್, ಹೋರಾಟ ಅಥವಾ ಸಂಘರ್ಷದ ಮೂಲಕ ನಮ್ಗೆ ಏನು ಸಿಗ್ಬೇಕು ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ? ಆಗತ್ತೆ, ಆಗಬಾರ್ದು ಅಂತಿಲ್ಲ, ಮಾಡಬಾರ್ದು ಅಂತಾನೂ ಇಲ್ಲ. ಕರ್ನಾಟಕ ರಾಜ್ಯದ ಆಡಳಿತ ಪಕ್ಷ ನಮ್ಗೆ ಅನ್ಯಾಯ ಆಗಿದೆ ಅಂದರೆ ಪ್ರೊಟೆಸ್ಟ್ ಮಾಡೋದು ಅವ್ರ ಹಕ್ಕು, ಅವ್ರು ಎಲ್ಲಿ ಬೇಕಾದ್ರೂ ಪ್ರೊಟೆಸ್ಟ್ ಮಾಡ್ಬೋದು. ಮತ್ತು ದಿಲ್ಲಿಯಲ್ಲಿ ಈ ರೀತಿ ಪ್ರೊಟೆಸ್ಟ್ಗಳು ನಡೆದಿರೋದು ಇದೇನು ಹೊಸದು ಅಲ್ಲ, ಮುಂದೆ ನಡೆಯಲ್ಲ ಅಂತಲೂ ಇಲ್ಲ. ನಡೀಲಿ, ಪ್ರೊಟೆಸ್ಟ್ ನಡೀಲಿ. ಬಟ್ ಈ ಪ್ರೊಟೆಸ್ಟಿಂದ ಬರಬಹುದಾದ ಉತ್ತರ ಏನು? ರಾಜ್ಯದ ಜನ ಬಯಸೋದು ನಾವೀಗ ಇದನ್ನು, ನಮಗಿದು ಬೇಕು. ನಮಗೆ ಫಂಡು ಬರ್ತಿಲ್ಲ, ಹೇಗೆ ಬರಬೇಕಾದಷ್ಟು ಬರುತ್ತಿಲ್ಲ, ಆರೋಪ. ಪ್ರಮಾಣದಲ್ಲಿ ಬರ್ತಿದೆ, ಆರೋಪ ಕಡಿಮೆ ಪ್ರಮಾಣದಲ್ಲಿದೆ, ಅನ್ಯಾಯ. ಇದು ಹೇಗಾಯಿತು? ಕ್ಲಾರಿಫೈ ಮಾಡಿ. ಒಬ್ಬೊಬ್ಬರಾಗಿ ಕೂತ್ಕೊಂಡು ನಿಧಾನಕ್ಕೆ ಕೇಳಿಸ್ಕೊತೀವಿ ನಾವು ಬೇಕಾದ್ರೆ. ಗೌರ್ಮೆಂಟ್ ಆಫ್ ಇಂಡಿಯಾನಲ್ಲಿ ಗ್ರಾಂಟ್ಸು ಇದು ಎಲ್ಲ ಬಿಟ್ಟ ಮೇಲೆ ಡೆವಲ್ಯೂಷನ್ ಆಫ್ ಫಂಡ್ಸ್ಗೆ ಒಂದು ಏನೋ ನೀತಿ ನಿಯಮ ಮಾಡ್ಕೊಂಡಿದ್ದಾರೆ. ಈಗ ಆ ನೀತಿ ನಿಯಮ ಹಿಂದೇನಿತ್ತು ಈಗೇನಿತ್ತು ಹೇಳಿ, ಅದನ್ನು ಹೇಳಿ. ಅದರ ಪ್ರಕಾರದಲ್ಲೇ ದುಡ್ಡು ಬರ್ತಾ ಇರುತ್ತೆ ಎಲ್ಲ ಕಡೆಗೆ, ಬರಬೇಕು. ದಟ್ಸ್ ಆಲ್. ಇನ್ಕ್ಲೂಡಿಂಗ್ ಟ್ಯಾಕ್ಸಲ್ಲಿ, ತೆರಿಗೆನಲ್ಲಿ ನೀವು ಕಟ್ಟುತ್ತಿರುವ ತೆರಿಗೆಯ ಭಾಗ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ. ಫಾರ್ ಎಕ್ಸಾಂಪಲ್, ಆದಾಯ ತೆರಿಗೆ ನಾವು ರಾಜ್ಯ ಸರ್ಕಾರ ಕಟ್ಟಲ್ಲ. ಆದಾಯ ತೆರಿಗೆನ ಕೇಂದ್ರ ಸರ್ಕಾರಕ್ಕೆ ಕಟ್ಕೊಡ್ತೀವಿ. ಆದರೆ ಕೇಂದ್ರ ಸರ್ಕಾರಕ್ಕೆ ಅದು 100 ರೂಪಾಯಿಗೂ ಸಿಕ್ಕಲ್ಲ. ಅದರೊಂದು ಪೋರ್ಷನನ್ನು ನಮಗೆ ಕೊಡಬೇಕು ಅವರು.
ಅಂದರೆ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕು. ಇದು ಏನು, ಎಷ್ಟು ನಮ್ಮ ಫಂಡ್ಸು, ಯಾಕೆ ನೀವು ನಮಗೆ ಕೊಡ್ತಾ ಇಲ್ಲ ದುಡ್ಡು ಅಂದ ತಕ್ಷಣ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಮನಮೋಹನ್ ಸಿಂಗ್ ಅವರು 2004ರಿಂದ 2014 ಇದ್ದಂತಹ ಅವಧಿಯಲ್ಲಿ 52,000-53,000 ಕೋಟಿ ಡೆವಲ್ಯೂಷನ್ ಆಫ್ ಫಂಡ್ಸಲ್ಲಿ ಬರ್ತಾ ಇದ್ದಂಥ ದುಡ್ಡು ಈಗ 1,40,000 ಕೋಟಿಯಾಗಿ 3 ಪಟ್ಟು 2 ಪಟ್ಟಾಗಿ ಹೋಗಿದೆ. ಯಾರಿಗೂ ಹೇಳ್ತಾ ಇದ್ದೀರಿ ಅಂತಾರೆ. ಯಾವನಿಗೆ ಗೊತ್ತಾಗತ್ತೆ? ಹೆಡ್ ವೈಸ್ ಕೊಡ್ರಪ್ಪ, ಎರಡೂ ಕಡೆ ಅವ್ರು ಕೊಡಿ, ಓಕೆ, ಆ ಡಾಟಾ ನೋಡಿ ಮಾತಾಡ್ಕೊ ಕೊಡಿ, ವಿ ವಿಲ್ ಗೆಟ್ ಇಟ್ ಇವ್ಯಾಲ್ಯೂಯೇಟೆಡ್ ಆಗ. ನಿಜ. ಸೊ ಹಾಗಾದರೆ ಯಾಕೆ ಈ ಆರೋಪ ಬರ್ತಾ ಇದೆ, ನಮಗೆ ಕಡಿಮೆ ನಮಗೆ ಕಡಿಮೆ ನಮಗೆ ಕಡಿಮೆ? ಹೌದು, ರಾಜ್ಯಗಳಿಗೆ ಡೆವಲ್ಯೂಷನ್ ಫಂಡ್ಸಲ್ಲಿ ಆಗ್ತಾ ಇರೋದನ್ನು ಪ್ರೀ ಡಿಸೈಡ್ ಆಗೋಗಿದೆ. ಈಗ NDRF ಕೇಳ್ತಿದ್ದಾರೆ. NDRF ನಾವು ಕೇಳಿದಂತಹ ದುಡ್ಡನ್ನು ಕೇಂದ್ರ ಸರ್ಕಾರಗಳು ಎಂದೂ ಕೊಟ್ಟಿಲ್ಲ, ಕೊಡಲ್ಲ. ಯಾಕಂದರೆ ನಾವು ಕೇಳೋದು ಹಾಗೆ ಸೊಪ್ಪಿನ ವ್ಯಾಪಾರ, ಅದು ಹೆಚ್ಚು ಕಡಿಮೆ ಒಂಥರ ಅದು ಚೌಕಾಸಿ, ಅದು ಒಳ್ಳೆ. ಆದರೆ ಈ ಕೇಂದ್ರ ಸರ್ಕಾರ ಎಷ್ಟು ನಾವು ಕೇಳಿದ್ದೇವೆಯೋ ಅದನ್ನು ಕೊಡಬೇಕೋ ಬಿಡಬೇಕೋ ಅದು ರೂಲ್ಸ್ ಪ್ರಕಾರ ತೀರ್ಮಾನ ಮಾಡಿ ಏನಾದರೂ ಕೊಡಬೇಕಲ್ಲವೇ? ಏನೂ ಇಲ್ಲ. ಚೀಫ್ ಮಿನಿಸ್ಟರ್ ಹೇಳ್ತಾ ಇರೋದು ₹1 ಕೊಟ್ಟಿಲ್ಲ ಅಂತಿದ್ದಾರೆ. ನಾವು ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ಮಾಡಿ ಓಕೆ, ಈಗ ಆನ್ಸರ್ ಮಾಡಿ ಬಿಜೆಪಿನವರು. ಇಲ್ಲ, ಕೊಟ್ಟಿದ್ದೀವಿ ಅಂಡರ್ NDRF, ಈ ಡೇಟಲ್ಲಿ ಹಿಂಗೆ ದುಡ್ಡು ಹಿಂಗೆ ಮೂವ್ ಆಗಿದೆ ಹೇಳಿ, ಹೇಳಬೇಕಲ್ಲ. ಅದನ್ನ ಯಾರು ಮಾತಾಡಲ್ಲ ನೋಡಿ. ಈಗ ಎಲ್ಲರೂ ಇದು ಜಿನ್ನಾ ಸಂಸ್ಕೃತಿ. ನೆಕ್ಸ್ಟ್ ಏನು, ಇದು ದೇಶ ಹೊಡಿತಾ ಇರೋದು ಆಗೋಯ್ತು. ಅಲ್ ರೈಟ್, ಹೊಡಿತಿರುವಂತಹ ವ್ಯಕ್ತಿ ತನ್ನ ಬುದ್ಧಿಯನ್ನು ಸ್ಥಿಮಿತದಲ್ಲಿಟ್ಟುಕೊಂಡು ಆ ವಾಕ್ಯವನ್ನು ಬಳಸಬಾರ್ದಾಗಿತ್ತು ಅನ್ನೋ ಕನಿಷ್ಠ ಪ್ರಜ್ಞೆ ಇಟ್ಕೋಬೇಕಾಗಿತ್ತು, ಅನುಮಾನನೇ ಇಲ್ಲ ಅದರಲ್ಲಿ. ಬಟ್ ಅದು ಡಿಫೆನ್ಸ್ ಆಗಬಾರ್ದು ನಿಮ್ಗಳಿಗೆ. ಈ ನಮಗೆ ಬೇಕಾಗಿರೋದು ಇದರಲ್ಲಿ ಕೊಡಿ, ಸಿಕ್ಕಿಲ್ಲ ಅನ್ನೋದು ಕೊಡಿ, ನೋಡೋಣ, ತಿಳ್ಕೊತೀವಿ ನಾವು ಯಾಕಿದು ಹೀಗೆ. ದಕ್ಷಿಣ ಭಾರತದ ಕೂಗು ಏನು ಅಂದರೆ ತಮಿಳುನಾಡು, ತೆಲಂಗಾಣ, ಈಗ ಆಂಧ್ರನೂ ಇಲ್ಲ, ಮೊದಲು ಆಂಧ್ರ ಇತ್ತು ಅಂದರೆ ಒಟ್ಟಾರೆ ಇದ್ದಾಗ, ಕರ್ನಾಟಕ, 3 ರಾಜ್ಯಗಳು ಹೈ ಟ್ಯಾಕ್ಸು ಆದಾಯ ರೆವಿನ್ಯೂ ಜನರೇಷನ್ ಸ್ಟೇಟ್ಸ್. ನಿನ್ನೆ ಹೇಳ್ದಂಗೆ ಮಹಾರಾಷ್ಟ್ರ, ಗುಜರಾತ್, ಸ್ವಲ್ಪ ಮಟ್ಟಿಗೆ ಡೆಲ್ಲಿನೂ ಅದಕ್ಕೆ ಬಂದು ಸೇರ್ಕೊಳ್ಳುತ್ತೆ. ಇವು ಹೈ ರೆವಿನ್ಯೂ ಜನರೇಷನ್ ಸ್ಟೇಟ್ಸ್ ನಾವೆಲ್ಲ. ಹಾಗಾಗಿ ನಮ್ಗೆ ಹೆಚ್ಚು ಬರಬೇಕು. ಪ್ರಾಬ್ಲಮ್ ಈಸ್ ಫಂಡ್ ಡೆವಲ್ಯೂಷನಲ್ಲಿ ಮತ್ತು ಫಿನಾನ್ಸ್ ಕಮಿಷನಲ್ಲಿ ಏನು ಮಾಡಿದ್ದಾರೆ ಅಂದರೆ ಕಡಿಮೆ ಇದ್ದವರಿಗೆ ಕೊಡೋದು ಹೆಚ್ಚು, ಅವ್ರು ಬೇಗ ಮೇಲಕ್ಕೆ ತರೋಣ ಅನ್ನೋ ಪ್ಲ್ಯಾನ್ ಏನೋ ಮಾಡ್ಕೊಂಡು ಕೂತಿದ್ದಾರೆ. ಹೋಗಲಿ, ಅದನ್ನಾದರೂ ಕೇಂದ್ರ ಸರ್ಕಾರದವ್ರು ಹೇಳಿ. ಈಗ ಎಷ್ಟು ವರ್ಷ ಆ ನೀತಿ ಮುಂದುವರಿಸ್ತೀರಿ? ನಾವೆಷ್ಟು ವರ್ಷ ಸಾಯ್ಬೇಕು? ಹಾಗಾದ್ರೆ ಇದೆ ಎಷ್ಟು ವರ್ಷ? ಇದು ಹೇಗೆ ಅಂತಂದರೆ ಸಾಧನೆ ಮಾಡಿದ್ದಕ್ಕೆ ಕೆಲವೊಮ್ಮೆ ಶಿಕ್ಷೆಯನ್ನು ಅನುಭವಿಸೋದು. ಸಾಧನೆ ಮಾಡಿದ್ದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇದಕ್ಕೆ. ಕರ್ನಾಟಕ ರಾಜ್ಯದಲ್ಲಿ ಇದನ್ನು ಪ್ರಶ್ನೆ ಮಾಡಿರೋದ್ರಿಂದ ನೀವು ಕರ್ನಾಟಕ ರಾಜ್ಯದ ಜನಕ್ಕೂ ಮತ್ತು ನಮ್ಮ ಆಡಳಿತಗಾರರಿಗೆ ಈ ಎಕ್ಸಾಂಪಲ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ದೀರ್ಘಕಾಲದ ಹಿಂದೆ ಕೊಡಗುನ ಪ್ರತ್ಯೇಕ ರಾಜ್ಯ ಮಾಡಬೇಕು ಎಂಬ ಒಂದು ಕೂಗಿತ್ತು, ಈಗಲೂ ಇರ್ಬೋದೇನೋ ನನಗೆ ಗೊತ್ತಿಲ್ಲ ಅದು ಎಷ್ಟು ಗಟ್ಟಿಯಾಗಿದೆ ಅಂತ. ಪ್ರತ್ಯೇಕ ರಾಜ್ಯ, ಕೊಡಗು ಏಕೀಕರಣ, ಕೊಡಗು ಪ್ರತ್ಯೇಕ ರಾಜ್ಯ ಅಂತ ಒಂದು ಕಮಿಟಿ ಎಲ್ಲ ಮಾಡಿದ್ರು ಅವ್ರು. ಆವಾಗ ಡೆಲ್ಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡೋದು ಎಲ್ಲ ಮಾಡ್ತಿದ್ರು. ಅವ್ರದ್ದು ಯಾವಾಗಲೂ ಒಂದು ವಾದ ಇತ್ತು. ಆ ವಾದ ಏನು ಅಂದರೆ ಕೊಡಗು ಎತ್ತುವಂತಹ ಆದಾಯ ಏನಿದೆ ಅದರಲ್ಲಿ ಬಿಡಿಗಾಸನ್ನು ನೀವು ವಾಪಸ್ ಕೊಡಗಿಗೆ ಕೊಡ್ತಾ ಇಲ್ಲ, ಧೋರಣೆ ಆಗ್ತಾ ಇದೆ. ನೀವು ಕೊಡ್ತಾ ಇಲ್ಲ. ನೀವು ನಮ್ಮ ರಸ್ತೆಗಳು ಎಗರು ಬಿದ್ದೋಗಿವೆ, ಕಾವೇರಿ ಹುಟ್ಟೋದು ನಮ್ಮಲ್ಲಿ, ನಮಗೆ ನೀರಿಲ್ಲ, ಅಷ್ಟು ರೆವಿನ್ಯೂ ಕೊಡ್ತೀವಿ ನಾವು, ಆದಾಯ ಕೊಡ್ತೀವಿ ಡಿಸ್ಟ್ರಿಕ್ಟಿಂದ, ನಮಗೊಂದು ಕನಿಷ್ಠ ಸೌಜನ್ಯಕಾರು ನೀವೇನು ಕೆಲಸ ಮಾಡಲ್ಲ ಇಲ್ಲಿ ಅಂತ, ಹಾಗಾಗಿ ನಮಗಿದು ಅನ್ಯಾಯ ಅಂತ ಒಂದು ಕೂಗಿತ್ತು. ಆಗಿನ ಸರ್ಕಾರ, ನನ್ನ ನೆನಪಿದೆ ಅದು ಕಾಂಗ್ರೆಸ್ ಸರ್ಕಾರವೇ, ಕ್ವಿಡ್ ಪ್ರೋಕೋ ಮಾಡಕ್ಕೆ ಬರಲ್ಲ ಅಂತಂದರು. ಕ್ವಿಡ್ ಪ್ರೋಕೋ ಅಂದ್ರೇನು? ನಾನಿಷ್ಟು ಎತ್ತುತ್ತಿರುವುದಕ್ಕೆ ನನಗಿಷ್ಟು ಬರಬೇಕು, ಇದು ಮಾಡಕ್ಕೆ ಬರಲ್ಲ ಈ ಇವತ್ತಿನ ವ್ಯವಸ್ಥೆಯಲ್ಲಿ. ಆದಾಯ ರಾಜ್ಯದ್ದಾಗತ್ತೆ, ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಅದನ್ನು ಹಂಚ್ತೀವಿ ಹೊರತು ಆದಾಯ ತಂದವ್ರಿಗೆ ಎಕ್ಸ್ಟ್ರಾ, ಇಲ್ದಿದ್ದವ್ರಿಗೆ ಲಾ ಅಂತ ಮಾಡಕ್ಕೆ ಬರಲ್ಲ ಅಂತ ಹೇಳ್ತು. ಸೊ ಅದೇ ನಿಯಮ ಇಲ್ಲೂ ಪಾಲನೆ ಅಂತ ನಿಮ್ಗೆ ಜ್ಞಾಪಿಸ್ತಿದ್ದೀನಿ ಎಲ್ಲ. ಅಂದರೆ ಒಂದು ನಿಯಮದ ಪ್ರಕಾರವೇ ಕೊಡಗುಗೂ ಏನೋ ಕೊಡ್ತಿರ್ತಾರೆ, ಕೊಡಗಿಗೆ ಝೀರೋ ಮಾಡಿರಲ್ಲ, ಅದ್ರ ಪಾಲು ಎಷ್ಟಿರಬೇಕೋ ಅಷ್ಟು ಕೊಟ್ಟಿರ್ತಾರೆ. ಬೇಕೋ ಅಲ್ಲ, ಎಷ್ಟು ಆಗತ್ತೋ ಇವ್ರ ನಿಯಮದಲ್ಲಿ ಅದು ಕೊಟ್ಟಿರ್ತಾರೆ. ಹಾಗಾಗಿ ಇದನ್ನು ಎಕ್ಸ್ಪ್ಲೈನ್ ಮಾಡಿ ನಮ್ಗೆ ಎಲ್ಲರೂ. ಕಂಡಿದ್ದಕ್ಕೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀರಿ, ಚುಚ್ಕೊಂಡು ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಇರ್ತೀರಲ್ಲಪ್ಪ. ಇದನ್ನು ದಯವಿಟ್ಟು ಡಾಕ್ಯುಮೆಂಟ್ ಮಾಡೋ, ಚುಚ್ಚೋ ಮೆಷಿನ್ ಒಳಿಕೆ ಹಾಕ್ಬಿಡ್ರಪ್ಪ. ಹೆಂಗೋ ಕಷ್ಟಪಟ್ಟು ಓದ್ಕೋತೀವಿ ನಮ್ಮಂಥವ್ರು. ನೀವೇನು ಬಂದು ಓದೋದು ಬೇಡ, ನೀವೇನು ಬೇಡ್ರಪ್ಪ, ನಾನೇ ಓದ್ಕೋತೀವಿ.
ಚುಚ್ಕೊಳ್ಳೋ ಮೆಷಿನ್ ಇದೆಯಲ್ಲ ನಿಮ್ಮ ಹತ್ರ, ಅದರೊಳಗೆ ಹಾಕಿ. ಲೆಟ್ಸ್ ಡಿಬೇಟ್ ದಿಸ್ ಇನ್ ಎ ಫೆಡರಲ್ ಸ್ಟ್ರಕ್ಚರ್ನಲ್ಲಿ. ಯಾರು ಮಾಡಲ್ಲ ಅಂತ ಏನು ಮಾಡೋಣ ಈಗ ಇವ್ರಿಗೆ? ಐಡಿಯಾ ಇದೆಯಾ? ಇಲ್ಲ, ನಿಮ್ಮ ಹತ್ರ ಐಡಿಯಾ. ಓಕೆ. ಇನ್ನು ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡುವ ವೇಳೆ ಲೋಕಸಭೆ ಚುನಾವಣೆಗೆ ಒಂದು ಬಿಜೆಪಿ ಹೇಳ್ತೀನಿ ರೀ, ಬೇಕಾರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ವಾಪಸ್ ಡೆವಲ್ಯೂಷನ್ ರಾದರ್ ಕ್ವಿಡ್ ಪ್ರೋಕೋ ಹೆಂಗಿರುತ್ತೆ ನನಗೆ. ದೀರ್ಘಕಾಲದ ಹಿಂದೆ ಒಬ್ಬರು ಪೊಲೀಸ್ ಕಮಿಷನರ್ ಇದ್ದರು ಬೆಂಗಳೂರಿನಲ್ಲಿ. ಅವ್ರಿಗೆ ಸಾಕಾಗೋಯ್ತು ಈ ಟ್ರಾಫಿಕ್ ಲೈಟ್ ಹತ್ರ ಪಟ್ಟಿ ಜೀಬ್ರಾ ಪೇಂಟಿಂಗ್ ಹೊಡೆಯೋದು, ಅಲ್ಲಿ ಟ್ರಾಫಿಕ್ ಲೈಟಲ್ಲಿ ಬಲ್ಬ್ ಹೋದ್ರೆ ಅದನ್ನು ಹಾಕಿಸ್ಕೊಳ್ಳೋದು, ಆಮೇಲೆ ಅಲ್ಲಲ್ಲಿ ಪಾಟೋಲ್ ಬಿದ್ದಿದ್ದಕ್ಕೆ ಸಾಕಾಗೋಗಿತ್ತು ಅವ್ರಿಗೆ. ಅವರೊಂದು ಕಾಗದ ಬರೆದ್ರು ಅವತ್ತಿನ ಹೋಮ್ ಸೆಕ್ರೆಟರಿಗೆ. ಏನು ಸರ್ ಅದು? ನಾನು ಏನು ಟ್ರಾಫಿಕ್ ಫೈನ್ ಕಲೆಕ್ಟ್ ಮಾಡ್ತಾ ಇದ್ದೀನಿ ಬೆಂಗಳೂರಿನಲ್ಲಿ, ಆದರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ವಾಪಸ್ ಕೊಡ್ರಪ್ಪ, ನಿಮಗೆ ಕೈ ಮುಗಿತೀನಿ, ನಾವೆಲ್ಲ ಮಾಡಿಸ್ಕೊತೀನಿ ಅಂತ ಸರ್ಕಾರ ಕಾಗದ ಬರೀತು. ನೋ, ಯು ಕ್ಯಾನಾಟ್, ಕ್ವಿಡ್ ಪ್ರೋಕೋ ಇಲ್ಲ ಹಂಗೆ. ನಾಳೆ ಅಬಕಾರಿ ಇಲಾಖೆನವರು ಇಷ್ಟೊಂದು ಖರ್ಚು ಮಾಡಿದೆ, ಎಲ್ಲ ನಮಗೆ ವಾಪಸ್ ಕೊಡಿ ಅಂದ್ಬಿಟ್ರೆ ಅದಿಲ್ಲ, ಹಾಗಿಲ್ಲ ಸಿಸ್ಟಮ್. ದಿ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಕಲೆಕ್ಷನ್ ಆಫ್ ರೆವಿನ್ಯೂ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ದ ರಿಸೋರ್ಸಸ್, ಅಂದರೆ ಆದಾಯವನ್ನು ಸೃಜಿಸುವುದು ಅಥವಾ ವಸೂಲಿ ಮಾಡ್ಕೊಳ್ಳೋದು, ಸಂಗ್ರಹ ಮಾಡ್ಕೊಳ್ಳೋದು, ಮತ್ತು ಅದನ್ನು ವೆಚ್ಚದ ರೂಪದಲ್ಲಿ ಬಳಸುವುದು. ಇದಕ್ಕೆ ಸ್ಥಿರ ಮತ್ತು ಬಹಳ ದೀರ್ಘಕಾಲದ ನಿಯಮಗಳಿರುತ್ತವೆ. ಆ ನಿಯಮದಲ್ಲಿ ಫಿನಾನ್ಸ್ ಕಮಿಷನಲ್ಲಿ ನಮಗೆ ಅನ್ಯಾಯ ಆಗಿದೆ ಅನ್ನೋದು ಮುಖ್ಯಮಂತ್ರಿಗಳ ವಾದ. ಆಲ್ ರೈಟ್, ಈ ಅನ್ಯಾಯ ಆಗಿದ್ಯಾವಾಗ, ಹೇಗಾಯಿತು, ಅದನ್ನು ಚುಚ್ಚೋ ಮಿಷಿನ್ ಒಳಗೆ ಹಾಕಿ, ಅದು ಬರಲಿ. ಓಕೆ. ಇನ್ನು ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡೋ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆಗೆ ಬಿಜೆಪಿ ಸಿದ್ಧವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ರು. ಅಬ್ ಕಿ ಬಾರ್ 400 ಪಾರ್ ಅಂತ ಬಿಜೆಪಿ ಚುನಾವಣಾ ಘೋಷಣೆಯನ್ನ ಮಾಡ್ತಾ ಇದೆ. ಇಲ್ಲಿವರೆಗೂ 300 ಇತ್ತು, ಈಗ 400ಕ್ಕೆ ಹೋಗಿದೆ ಅಂತ ಅಂದ್ರು. ತಕ್ಷಣವೇ ಬಿಜೆಪಿ ಸಂಸದರೆಲ್ಲ ಮೇಜು ಕುಟ್ಲಿಕ್ಕೆ ಶುರು ಮಾಡಿದ್ರು. ಪ್ರಧಾನಿ ಮೋದಿ ಅವರು ಆದ್ಯಂತೆ ಎಲ್ಲರೂ ಕೂಡ ನಗೆಗಳಲ್ಲಿ ತೇಲಿದ್ರು. और लेकर आपका इतना बहुमत है, अब तो पहले 330 334 की, अब ने तो 400 पार हो रहा है. अरे 400, अरे तुम चुन के आओ सर, मेरा दावा है ये लोग ठहर के चुन के आने दो सब. ಆಯಿತು, ನೀವು ಅದನ್ನು ಎಂಜಾಯ್ ಮಾಡ್ಕೊಂಡಿದ್ರೆ, ನಮ್ಮ ಕಿವಿಗಳಿಗೆ ಆನಂದವಾಗಿ ಕೇಳಿಸಿದೆ ಇದು ಅಂತ ಎಂಜಾಯ್ ಮಾಡ್ಕೊಳ್ಳಿ. ಬಟ್ ಖರ್ಗೆ ಅವರು ಹೇಳ್ತಾ ಇದ್ದಿದ್ದು ಉದ್ದೇಶ ಅದಲ್ಲ. ಅಂದರೆ ಹಿಂದಿ ಎಲ್ಲ ನೀವೀಗ ಈ ಬಾರಿ 300 ಸ್ಥಾನ ಅಂತಿದ್ದವರು ಈಗ ಈ ಬಾರಿ 400 ಸ್ಥಾನ ಅನ್ನೋ ಹಂತಕ್ಕೆ ಬಂದುಬಿಟ್ಟಿದ್ದೀರಿ. ನೀವು ಗೆದ್ದು ಬಿಡ್ತೀರಿ ಅಂತ ಅವ್ರೇನು ಅನೌನ್ಸ್ಮೆಂಟ್ ಕೊಡ್ತಿಲ್ಲ ಅಲ್ಲಿ ಖರ್ಗೆ ಅವರು. ಅದನ್ನು ಅಲ್ಲೇ ಕತ್ತರಿಸ್ಬಿಟ್ಟು ನೀವು ಎಂಜಾಯ್ ಮಾಡಿದ್ದೀವಿ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಎಡಿಟ್ ಮಾಡಿಕೊಂಡು, ಆನ್ ಸ್ಪಾಟ್ ಎಡಿಟಿಂಗ್ ಆಗಿದೆ ಅದು. ಅದೆಲ್ಲ ಎಂಜಾಯ್ ನೀವು ಮಾಡ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಬಟ್ ಖರ್ಗೆ ಅವರು ಅದು ಹೇಳೋದಕ್ಕೆ ಹೊರಟಿದ್ದಂತಹ ರೀತಿ ಅದಲ್ಲ. ಮೋದಿಯವರೇ ಈ ಸರಿನೂ ನೀವು 400 ಗೆದ್ದು ಬಿಡ್ತೀರಲ್ಲಪ್ಪ ಅಂತ ಅಲ್ಲ, ಒಪ್ಕೊಂಡಿದ್ದಲ್ಲ, ಅದಲ್ಲ.